ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಸೋರೆಕಾಯಿ ಪಲ್ಯ. ತುಂಬಾ ಜನ ಸೋರೆಕಾಯಿ ಪಲ್ಯನ ಇಷ್ಟಪಡಲ್ಲ, ಆದ್ರೆ ಈ ರೆಸಿಪಿನ ಫಾಲೋ ಮಾಡಿದ್ರೆ ಖಂಡಿತ ನೀವು ವಾರಕ್ಕೆ ಒಂದ್ಸರಿ ಆದ್ರೂ ಸೋರೆಕಾಯಿ ಪಲ್ಯ ಮಾಡ್ಕೊಂಡೇ ತಿಂತೀರಾ. ರೆಸಿಪಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದನ್ನ ಮಾಡ್ಲಿಕ್ಕೆ ಒಂದು ಮೀಡಿಯಂ ಸೈಜ್ ಸೋರೆಕಾಯಿನ ನಾವು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಅರ್ಧ ಕಪ್ ಹೆಸರು ಬೇಳೆನ ತೊಳೆದು ನೀರಲ್ಲಿ ನೆನೆಸಿಡ್ಬೇಕು ಒಂದು 15 ನಿಮಿಷಗಳ ಕಾಲ. ಹೆಸರು ಬೇಳೆ ಇಲ್ಲ ಅಂದ್ರೆ ಕಡಲೆ ಬೇಳೆನಾದ್ರೂ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಡ್ಬೇಕಾಗತ್ತೆ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಹಸಿಮೆಣಸಿನಕಾಯಿ ಆಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಹಾಕಿ ಕಲಿಸ್ಕೊಂಡು ಮೇಲೆ ನಾವು ನೆನೆಸಿಟ್ಟಿರೋ ಹೆಸರು ಬೇಳೆನ ಮಿಕ್ಸ್ ಮಾಡ್ಬೇಕು. ಒಂದ್ 2 ನಿಮಿಷ ಇದೆರಡನ್ನು ಫ್ರೈ ಮಾಡಿದ್ಮೇಲೆ ನಿಮಗೆ ರುಚಿಗೆ ಸರಿಪಡೋ ಹಾಗೆ ಖಾರ, ಉಪ್ಪನ್ನು ಹಾಕಿ ಕಲಸಿ ಆಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಸೋರೆಕಾಯಿನ ಕೂಡ ಇದರಲ್ಲಿ ಹಾಕಿರ್ಬೇಕು. ಸೋರೆಕಾಯಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೂ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಬಾಡಿಗೆ. ಅದರ ಜೊತೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಡಿಟಾಕ್ಸಿಫಿಕೇಶನ್ ಕೂಡ ಮಾಡುತ್ತೆ. ಸೋರೆಕಾಯಿನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಮೇಲೆ ಇದಕ್ಕೆ ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡ್ಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದ್ ಬೇಕಾಗಲ್ಲ ಮೇಲೆ, ಯಾಕಂದ್ರೆ ಸೋರೆಕಾಯಿನೇ ನೀರ್ ಬಿಡ್ತಾ ಹೋಗುತ್ತೆ. ಸೋರೆಕಾಯಿ ಪಲ್ಯ ಕುದಿಯೋವರೆಗೂ ನಾವು ಚಪಾತಿ ಹಿಟ್ಟನ್ನ ತಯಾರಿಸ್ಕೊಳ್ಳೋಣ. ಸೋರೆಕಾಯಿ ಜೊತೆ ನಾವು ಚಪಾತಿನ ತಿಂದ್ರು ಚೆನ್ನಾಗಿರುತ್ತೆ ಅಥವಾ ಯಾವ್ದೇ ತರ ರೋಟಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಇವತ್ತು ಚಪಾತಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದ್ 2 ಕಪ್ ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ಎಣ್ಣೆ ಮತ್ತು ಉಪ್ಪನ್ನ ಹಾಕಿ ಆಮೇಲೆ 1 ಕಪ್ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಕಪ್ ನೀರ್ ಸರಿ ಹೋಗುತ್ತೆ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇಕಂದ್ರೆ ಒಂದ್ 2 ಚಮಚ ಎಕ್ಸ್ಟ್ರಾ ಹಾಕಿ ಸಾಫ್ಟ್ ಆಗಿ ನಾವು ಹಿಟ್ಟು ತಯಾರು ಮಾಡ್ಕೋಬೇಕು. ಮೇಲೆ 1 ಚಮಚ ಎಣ್ಣೆನ ಸವರಿ ಇದನ್ನ ಕ್ಲೋಸ್ ಮಾಡಿ ಇಟ್ಕೋಬೇಕು. ಇಷ್ಟೊತ್ತಿಗೆ ಸೋರೆಕಾಯಿ ಪಲ್ಯ ಆಲ್ಮೋಸ್ಟ್ ಕುಕ್ ಆಗಿದೆ. ಇದಕ್ಕೆ ನಾನು ಜೀರಿಗೆ ಪೌಡರ್ ಮತ್ತೆ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. ಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲಾನ ಮಿಕ್ಸ್ ಮಾಡಿ ಒಂದು ಸಣ್ಣ ಪೀಸನ್ನ ನಾವು ಕಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಪಲ್ಯ ಕಂಪ್ಲೀಟ್ ಆಗಿ ಕುದ್ದಿದೆ ಇಲ್ಲ ಅಂತ ಹೇಳಿ. ಇರ್ಲಿಲ್ಲ ಅಂದ್ರೆ ಇನ್ನೊಂದ್ 5 ನಿಮಿಷ ಕುದಿಲಿಕ್ಕೆ ಬಿಡ್ಬೇಕು. ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿನ ಹಾಕಿದ್ರೆ ಹೆಲ್ದಿ ಅಂಡ್ ಟೇಸ್ಟಿ ಸೋರೆಕಾಯಿ ಪಲ್ಯ ರೆಡಿ ಆಯ್ತು. ಈ ಪಲ್ಯ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿನ ಫಾಲೋ ಮಾಡಿ, ಖಂಡಿತ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟೊತ್ತಿಗೆ ನಾವು ಚಪಾತಿ ಹಿಟ್ಟನ್ನ ಕಲಸಿ ಒಂದ್ 15 ನಿಮಿಷ ಆಗಿದೆ. ಹಾಗಾಗಿ ಹಿಟ್ಟು ಚೆನ್ನಾಗಿ ಮೆತ್ತಗಾಗಿರತ್ತೆ. ನಾವು ಇದರಿಂದ ಚಪಾತಿಗಳನ್ನ ಮಾಡ್ಕೋಬಹುದು. ಇವಾಗ ಒಂದ್ ಸಣ್ಣ ಉಂಡೆಯಷ್ಟು ಹಿಟ್ಟನ್ನ ಕೈಯಲ್ಲಿ ಫಸ್ಟ್ ತಗೊಂಡು ಅದಕ್ಕೆ ಒಣ ಹಿಟ್ಟು ಹಾಕೊಂಡು ನಾವು ಚಪಾತಿ ಹಿಟ್ಟನ್ನ ಲಟ್ಸ್ಕೋಬೇಕು. ಮಧ್ಯದಲ್ಲಿ ಒಂದು ಮೀಡಿಯಂ ಸೈಜ್ ಆದ್ಮೇಲೆ ಇದಕ್ಕೆ 1 ಚಮಚ ಎಣ್ಣೆನ ಹಾಕಿ ಸವರಿ 2 ಫೋಲ್ಡ್ಸ್ ಅನ್ನ ಮಾಡ್ಬೇಕು. ಅಂದ್ರೆ 2 ಸರಿ ನಾವು ಮಡಚ್ಕೋಬೇಕು. ಇದರಿಂದ ಪದರುಗಳು ಚೆನ್ನಾಗಿ ಬರುತ್ತೆ ಚಪಾತಿಯಲ್ಲಿ. ಇದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದೊಡ್ಡ ಸೈಜ್ ಅನ್ನ ಮಾಡಿ ತವೆ ಕಂಪ್ಲೀಟ್ ಆಗಿ ಬಿಸಿ ಆದ್ಮೇಲೆನೆ ಚಪಾತಿನ ಹಾಕ್ಬೇಕು. ಮುಂಚೆ ಹಾಕಿದ್ರೆ ಚಪಾತಿ ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಚಪಾತಿ ಲಟ್ಸ್ಕೊಳ್ಳೋಕ್ಕಿಂತ ಮುಂಚೆನೆ ತವೆ ಆನ್ ಮಾಡಿ ಅದು ಚೆನ್ನಾಗಿ ಕಾಯಿಸಿದ್ಮೇಲೆ ಹಾಕಿ ಮೇಲೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕಿ 2 ಸೈಡ್ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ. ಈ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ ಚಪಾತಿ ಕೂಡ ಪದರಾಗಿ ಬರುತ್ತೆ ಹಾಗೂ ಮೆತ್ತಗಾಗಿ ಕೂಡ ಉಳಿಯುತ್ತೆ. ನೀವು ಚಪಾತಿನ ಮಾಡಿ ಸ್ಟೋರ್ ಮಾಡ್ತಾ ಇದ್ರು ಕೂಡ ಇದೇ ತರ ಮಾಡ್ಕೊಂಡು ಇಟ್ಕೋಬಹುದು. ರೆಡಿ ಆಯ್ತು ನಮ್ಮ ಸೋರೆಕಾಯಿ ಪಲ್ಯ ಮತ್ತು ಚಪಾತಿ. ಇಷ್ಟೇ ಈಸಿ ನೋಡಿ ಮಾಡ್ಲಿಕ್ಕೆ. ಖಂಡಿತ ಇದನ್ನ ಟ್ರೈ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಹೇಗ್ ಅನ್ಸ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ತರ ಹೆಲ್ತಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡಿ.